ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಆದರೆ ಇವತ್ತೇನು ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮದು ಕೂಡ 18 ವೋಟ್ ಇದೆ. ಹಾಗಾಗಿ BJP ಅವ್ರದ್ದು ಇದೆ. BJP ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು ಅಶೋಕ್ ಅಣ್ಣ ಅವರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುಶಃ ಇಂದು ರಾತ್ರಿ ತೀರ್ಮಾನ ಆಗುತ್ತೆ. NDA ಕ್ಯಾಂಡಿಡೇಟ್ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತು ರಾತ್ರಿ ತೀರ್ಮಾನ ಆಗುತ್ತೆ. ಅಂದ್ರೆ MLC ಸ್ಥಾನಕ್ಕೆ ಮಾತ್ರ MLC BJP ಅವರು ಇಬ್ಬರನ್ನ ಹಾಕ್ಬೇಕು ಅಂತಿದ್ದಾರೆ ಸರ್. BJP ಅವ್ರದ್ದು 2 ಆಗುತ್ತೆ. BJP ಅವ್ರಿಗೆ ಇರ್ತಕ್ಕಂಥ ನಿಮ್ಮ ಪಾರ್ಟಿಯಿಂದ ಒಂದು ಸರಿ ಅದರ ಬಗ್ಗೆ ಚರ್ಚೆ ಆಗಿರೋದು ಎಲ್ಲಿ ನಿಮ್ಮ ಪಾರ್ಟಿಯಿಂದ ಅಲ್ಲ ನಾವು BJP ನಮ್ಮಲ್ಲಿ ಕ್ಯಾಂಡಿಡೇಟ್ ಆದರೆ BJP ಅವ್ರ ಬೆಂಬಲ ನಮಗೆ ಕೊಡ್ತಾರೆ, ಅಥವಾ BJPಯಲ್ಲಿ ಕ್ಯಾಂಡಿಡೇಟ್ ಆದರೆ ನಮ್ಮ ಬೆಂಬಲ ಅವ್ರಿಗೆ ಕೊಡ್ತೀವಿ. ಆದರೆ ಇವತ್ತು ರಾತ್ರಿ ಅದೆಲ್ಲ ತೀರ್ಮಾನ ಆಗುತ್ತೆ ಯಾರು ಕ್ಯಾಂಡಿಡೇಟ್ ಅನ್ನುವಂಥದ್ದು. NDA ಕ್ಯಾಂಡಿಡೇಟ್ ಅಂತೂ ಅಂದರೆ ಅವಿರೋಧವಾಗಿ ಆಗಲಿಕ್ಕೆ ಬಿಡೋದಿಲ್ಲ. NDA ಕ್ಯಾಂಡಿಡೇಟ್ ಇರ್ತಾರೆ. ಅಲ್ಲ ಸರ್, ಈಗ ಸಂಖ್ಯಾಬಲದ ಕೊರತೆ ಇದೆ, ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ? ಅದನ್ನ ರಾಜಕೀಯವಾಗಿ ತಂತ್ರ ಇರುತ್ತಲ್ಲ, ತಂತ್ರಗಾರಿಕೆ ಇರುತ್ತೆ. ಹಾಗಾಗಿ ಅವಿರೋಧವಾಗಿ ಮಾಡ್ಲಿಕ್ಕಂತೂ ಬಿಡೋದಿಲ್ಲ. ನಾವು ಈಗ ನಮ್ಮ BJP ರಾಜ್ಯಾಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಟೆಲಿಫೋನಲ್ಲಿ, ಮತ್ತು ಅಶೋಕ್ ಅಣ್ಣ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುತೇಕ ಇಂದು ರಾತ್ರಿ ತೀರ್ಮಾನ ಆಗುತ್ತೆ. ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಆದರೆ ಇವತ್ತೇನು ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮದು ಕೂಡ 18 ವೋಟ್ ಇದೆ. ಹಾಗಾಗಿ BJP ಅವ್ರದ್ದು ಇದೆ. BJP ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು ಅಶೋಕ್ ಅಣ್ಣ ಅವ್ರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುಶಃ ಇಂದು ರಾತ್ರಿ ತೀರ್ಮಾನ ಆಗುತ್ತೆ. NDA ಕ್ಯಾಂಡಿಡೇಟ್ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತು ರಾತ್ರಿ ತೀರ್ಮಾನ ಆಗುತ್ತೆ. ಅಂದ್ರೆ MLC ಸ್ಥಾನಕ್ಕೆ ಮಾತ್ರ MLC BJP ಅವರು ಇಬ್ಬರನ್ನ ಹಾಕ್ಬೇಕು ಅಂತಿದ್ದಾರೆ ಸರ್. BJP ಅವ್ರದ್ದು 2 ಆಗುತ್ತೆ. BJP ಅವ್ರಿಗೆ ಇರ್ತಕ್ಕಂಥ ನಿಮ್ಮ ಪಾರ್ಟಿಯಿಂದ ಒಂದು ಸರಿ ಅದರ ಬಗ್ಗೆ ಚರ್ಚೆ ಆಗಿರೋದು ಎಲ್ಲಿ ನಿಮ್ಮ ಪಾರ್ಟಿಯಿಂದ ಅಲ್ಲ ನಾವು BJP ನಮ್ಮಲ್ಲಿ ಕ್ಯಾಂಡಿಡೇಟ್ ಆದರೆ BJP ಅವ್ರ ಬೆಂಬಲ ನಮಗೆ ಕೊಡ್ತಾರೆ, ಅಥವಾ BJPಯಲ್ಲಿ ಕ್ಯಾಂಡಿಡೇಟ್ ಆದರೆ ನಮ್ಮ ಬೆಂಬಲ ಅವ್ರಿಗೆ ಕೊಡ್ತೀವಿ. ಆದರೆ ಇವತ್ತು ರಾತ್ರಿ ಅದೆಲ್ಲ ತೀರ್ಮಾನ ಆಗುತ್ತೆ ಯಾರು ಕ್ಯಾಂಡಿಡೇಟ್ ಅನ್ನುವಂಥದ್ದು. NDA ಕ್ಯಾಂಡಿಡೇಟ್ ಅಂತೂ ಅಂದರೆ ಅವಿರೋಧವಾಗಿ ಆಗಲಿಕ್ಕೆ ಬಿಡೋದಿಲ್ಲ. NDA ಕ್ಯಾಂಡಿಡೇಟ್ ಇರ್ತಾರೆ. ಅಲ್ಲ ಸರ್, ಈಗ ಸಂಖ್ಯಾಬಲದ ಕೊರತೆ ಇದೆ, ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ? ಅದನ್ನ ರಾಜಕೀಯವಾಗಿ ತಂತ್ರ ಇರುತ್ತಲ್ಲ, ತಂತ್ರಗಾರಿಕೆ ಇರುತ್ತೆ. ಹಾಗಾಗಿ ಅವಿರೋಧವಾಗಿ ಮಾಡ್ಲಿಕ್ಕಂತೂ ಬಿಡೋದಿಲ್ಲ. ನಾವು ಈಗ ನಮ್ಮ BJP ರಾಜ್ಯಾಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಟೆಲಿಫೋನಲ್ಲಿ ಮತ್ತು ಅಶೋಕ್ ಅಣ್ಣ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುತೇಕ ಇಂದು ರಾತ್ರಿ ತೀರ್ಮಾನ ಆಗುತ್ತೆ.